ಓಂ ನಮ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ 1,00,000 ಈ ಹೂಗಳನ್ನು ಅರ್ಪಿಸಿದರೆ ಎಲ್ಲವೂ ನಿಮ್ಮದಾಗುತ್ತೆ ಅಂತೆ. ಪ್ರತಿಯೊಂದು ದೇವರ ಪೂಜೆಯಲ್ಲೂ ಹೂಗಳನ್ನು ಅರ್ಪಿಸಲಾಗುತ್ತದೆ. ದೇವರನ್ನು ಹೂಗಳಿಂದ ಪೂಜಿಸರೆ ವಿಶೇಷ ಫಲ ಸಿಗುತ್ತೆ. ಶಿವನನ್ನು ನಾವು ಯಾವೆಲ್ಲ ಹೂಗಳಿಂದ ಪೂಜಿಸಬೇಕು, ಶಿವನನ್ನು ಯಾವ ಹೂಗಳಿಂದ ಪೂಜಿಸಿದರೆ ಏನು ಫಲ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವನನ್ನು ದೇವಾತಿ ದೇವ ಮಹಾದೇವನೆಂದು ಕರೆಯಲಾಗುತ್ತದೆ. ಶಿವನನ್ನು ಪೂಜಿಸುವುದು, ಶಿವನ ಧ್ಯಾನವನ್ನು ಮಾಡುವುದು ಯಾವಾಗಲೂ ಶುಭ ಮತ್ತು ಮಂಗಲಕರ ಫಲವನ್ನು ನೀಡುತ್ತದೆ. ಶಿವನನ್ನು ಸರಳವಾಗಿ ಪೂಜಿಸಿದರೂ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ. ನೀವು ಶಿವನನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳನ್ನ ಶಿವನು ಈಡೇರಿಸುತ್ತಾನೆ. ಶಿವನನ್ನು ಆತನಿಗೆ ಪ್ರಿಯವಾದ ಹೂಗಳಿಂದ ಪೂಜಿಸುವುದು ತುಂಬಾನೇ ಮುಖ್ಯ. ರುದ್ರ ಸಂಹಿತೆಯಲ್ಲಿ ವಿವರಿಸಲಾಗಿದೆ ಯಾವ ಹೂಗಳಿಂದ ಪೂಜಿಸಿದರೆ ಏನು ಪ್ರಯೋಜನ ಅನ್ನುವುದು ತಿಳ್ಕೊಳ್ಳೋಣ ಬನ್ನಿ. ಚಂಪಾ ಹೂವು. ಶಿವನಿಗೆ ಚಂಪಾ ಹೂವುಗಳೆಂದರೆ ತುಂಬಾನೇ ಪ್ರಿಯ. ಶಿವನಿಗೆ ಚಂಪಾ ಹೂವುಗಳನ್ನು ಅರ್ಪಿಸಿ ಆತನನ್ನು ಪೂಜಿಸುವುದರಿಂದ ಅವನು ಬಹುಬೇಗನೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಪೂರೈಸುತ್ತಾನೆ. ಶಿವ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿ ಶಿವನನ್ನು 1,00,000 ಚಂಪಾ ಹೂವುಗಳಿಂದ ಪೂಜಿಸುತ್ತಾನೋ ಅವನು ತನ್ನ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ವರವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಶಮಿ ಹೂವು. ಶಿವನಿಗೆ ಪ್ರಿಯವಾದ ಇನ್ನೊಂದು ಹೂವು ಮತ್ತು ಎಲೆ ಎಂದರೆ ಅದುವೇ ಶಮಿ. ಶಿವನಿಗೆ ಮಾತ್ರವಲ್ಲ, ಶನಿಯನ್ನು ಪೂಜಿಸಲು ಶಮಿಯನ್ನು ಅರ್ಪಿಸಲಾಗುತ್ತದೆ. ಶಿವಪೂಜೆಯಲ್ಲಿ ಶಮಿ ಎಲೆಗಳನ್ನು ಬಳಸಿ ಶಿವನನ್ನು ಪೂಜಿಸಿದರೆ ಖಂಡಿತ ನೀವು ಶಿವನ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ. ಯಾವ ವ್ಯಕ್ತಿ 1,00,000 ಶಮಿಯಿಂದ ಶಿವನ ಆರಾಧನೆಯನ್ನು ಮಾಡುತ್ತಾನೋ, ಶಿವನಿಗೆ ಈ ಹೂವನ್ನು ಅರ್ಪಿಸುತ್ತಾನೋ ಅವನು ಮರಣಾನಂತರ ನೇರವಾಗಿ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ. ಧಾತುರ. ಶಿವನನ್ನು ಪೂಜಿಸಲು ಯೋಗ್ಯವಾದ ಇನ್ನೊಂದು ಹೂವೇನೆಂದರೆ ಅದುವೇ ಧಾತುರ. ಧಾತುರ ಹೂವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತೀರ. ಶಿವನಿಗೆ ಧಾತುರವನ್ನು ದಂಪತಿಗಳು ಅರ್ಪಿಸುವುದು ತುಂಬಾನೇ ಪ್ರಯೋಜನಕಾರಿ. ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಶಿವನಿಗೆ 1,00,000 ಧಾತುರವನ್ನು ಅರ್ಪಿಸುವುದರಿಂದ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ. ಪತಿ ಪತ್ನಿಯರ ನಡುವಿನ ಸಂಬಂಧ ಮಧುರವಾಗಿರುತ್ತದೆ. ಅಷ್ಟು ಮಾತ್ರವಲ್ಲ, ಇದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ. ಬಿಳಿ ಕಮಲದ ಹೂವು. ಬಿಳಿ ಕಮಲದ ಹೂವು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತದೆ. ಇದು ಕೂಡ ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಒಂದಾಗಿದೆ. ಶಿವಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿ ಶಿವನನ್ನು 1,00,000 ಬಿಳಿ ಕಮಲದ ಹೂವಿನಿಂದ ಪೂಜಿಸುತ್ತಾನೋ ಅವನು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನಲಾಗಿದೆ. ಒಂದು ವೇಳೆ ನಿಮಗೆ ಬಿಳಿ ಬಣ್ಣದ ಕಮಲದ ಹೂವುಗಳು ಸಿಗದೆ ಇದ್ದರೆ ಕೆಂಪು ಬಣ್ಣದ ಕಮಲದ ಹೂವನ್ನು ಕೂಡ ಅರ್ಪಿಸಬಹುದು. ದಾಸವಾಳ ಮತ್ತು ಪಾರಿಜಾತ ಈ 2 ಹೂವುಗಳು ಶಿವನಿಗೆ ಪ್ರಿಯ. ಶಿವನನ್ನು 1,00,000 ದಾಸವಾಳ ಹೂವುಗಳಿಂದ ಪೂಜಿಸಿದರೆ ಶತ್ರು ಬಾಧೆ ಇರದು. ನಿಮ್ಮ ಜೀವನದಿಂದ ಶತ್ರುಗಳು ನಾಶವಾಗುತ್ತಾರೆ. ನೀವು ಪಾರಿಜಾತ ಹೂವುಗಳನ್ನು ಅರ್ಪಿಸುವುದರಿಂದ ಶಿವನು ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾನೆ. ಇದಲ್ಲದೆ ಬಯಸಿದ ಜೀವನ ಸಂಗಾತಿಯನ್ನು ಕರುಣಿಸುತ್ತಾನೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ಹೂವುಗಳೆಲ್ಲ ಈ ವಿಡಿಯೋಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಗೊತ್ತಿರೋವ್ರಿಗೆ ಇದು ಯಾವುದು ಹೂವು ಯಾವುದು ಹೆಸರು ಅಂತಾನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಯಾಕಂದರೆ ಈ ಹೂವುಗಳು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ನನಗೂ ಗೊತ್ತಿಲ್ಲ. 2-3 ಹೂವು ಆದರೆ ನನಗೆ ನಾನು ನೋಡೂ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮೂಲಕ ನಿಮಗೆ ತಲುಪ್ತಾ ಇದ್ದೀನಿ. ಆವಾಗ ನಿಮಗೆ ಈ ಯಾವ ಹೂವು ಏನು ಅಂತ ನೆನಪು ಬರುತ್ತೆ ಅಂತ ಉದ್ದೇಶಕ್ಕಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.